ರಿವೆಂಜ್ ಲೋಡಿಂಗ್. ಸೈಲೆಂಟ್ ಆಗಿದ್ದಂತ ಸಿಂಹವನ್ನ ಕೆಣಕಿ ಶ್ರೀಲಂಕಾ ತಪ್ಪು ಮಾಡಿಬಿಟ್ಟಿದೆ. ಶ್ರೀಲಂಕಾ ಹಾಗೂ ಭಾರತ ಈ ನಡುವಿನ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೊಂದು ಸೇಡಿನ ಸಮರ. ಯಾಕೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರಬಹುದು. ಸೂರ್ಯವಂಶಿಯನ್ನ ಶ್ರೀಲಂಕಾದ ಆಟಗಾರರು ಯಾವ ರೀತಿ ಕೆಣಕಿದ್ರು, ಇದು IPL ಅಲ್ಲ ಮನೆಗೆ ಹೋಗು ಅಂತ ಯಾವ ರೀತಿ ಹೇಳಿದ್ರು ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು. ಮುಂದೆ ಏನೆಲ್ಲ ಘಟನೆ ಆಯಿತು, ಶ್ರೀಲಂಕಾದ ಆಟಗಾರರಿಗೆ ದಂಡ ಕೂಡ ಹಾಕಿದ್ದಾಯ್ತು. ಆದ್ರೆ ಸೂರ್ಯವಂಶಿ ಒಳಗೊಳಗೆ ಕುದೀತಾ ಇದ್ದಾರೆ. ನಿರೀಕ್ಷೆಗೆ ತಕ್ಕಂತೆ ಅವರು ಈ ಸರಣಿಯಲ್ಲಿ ಆಡಿರಲಿಲ್ಲ. ಆದರೆ ಫೈನಲ್ ಪಂದ್ಯದಲ್ಲಿ ಮಾತ್ರ ಖಂಡಿತವಾಗಿಯೂ ಸೂರ್ಯವಂಶಿ ಸುನಾಮಿ ಏಳೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಈ ಪಂದ್ಯ ತುಂಬಾ ರೋಚಕ ಘಟ್ಟಕ್ಕೆ ಬಂದಿದೆ. ಅದರಲ್ಲೂ ಕೂಡ ಎಲ್ಲರ ನಿರೀಕ್ಷೆ ಈ ಪಂದ್ಯದ ಮೇಲೆ ಜಾಸ್ತಿ ಆಗ್ತಾ ಇದೆ. ಈ ಪಂದ್ಯ ನಮ್ಮ ಸೀನಿಯರ್ ತಂಡದ ಪಂದ್ಯಕ್ಕಿಂತಲೂ ಹೆಚ್ಚಿನ ಹೈಪ್ ಕ್ರಿಯೇಟ್ ಮಾಡಿದೆ. ಸೂರ್ಯವಂಶಿ ಯಾವ ರೀತಿ ಶ್ರೀಲಂಕಾದ ಬೌಲರ್ಗಳನ್ನ ಅಟ್ಟಾಡಿಸಿ ಹೊಡಿತಾರೆ ಅನ್ನೋದನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾದುಕೊಳ್ಳುತ್ತಿದ್ದಾರೆ. ನನ್ಗೆ ಯಾಕೋ ಈ ಪಂದ್ಯದಲ್ಲಿ ಸೂರ್ಯವಂಶಿ ಒಂದು ದೊಡ್ಡ ರೆಕಾರ್ಡ್ ಮಾಡ್ತಾರೆ, ಅದರಲ್ಲೂ ಡಬಲ್ ಸೆಂಚುರಿ ಸಿಡಿಸ್ತಾರೆ ಅಂತ ಅನಿಸ್ತಾ ಇದೆ. ಈ ಪಂದ್ಯವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೂರ್ಯವಂಶಿ ಖಂಡಿತವಾಗಿಯೂ ಈ ಪಂದ್ಯದಲ್ಲಿ ಸಿಡಿಲ್ನಂತೆ ಸಿಡಿದೇ ಸಿಡಿತಾರೆ. ಈ ಮ್ಯಾಚ್ ಅನ್ನ ನೋಡೋದಕ್ಕೆ ಎಷ್ಟು ಜನ ಎಕ್ಸೈಟ್ ಆಗಿದ್ದೀರಿ ಕಾಮೆಂಟ್ ಮಾಡಿ.